ನಮಸ್ಕಾರ ಸ್ನೇಹಿತರೆ, ಅಮಲಕಿ ಏಕಾದಶಿ ಕತೆ 2026 ಫೆಬ್ರವರಿ 27ರಂದು ಶುಕ್ರವಾರದಂದು ಪಾಲ್ಗುಣ ಮಾಸದ ಶುಕ್ಲ ಪಕ್ಷ ಏಕಾದಶಿ ಆಚರಿಸಲಾಗುತ್ತದೆ. ಈ ಸಲದ ಏಕಾದಶಿಗೆ ಅಮಲಕಿ ಏಕಾದಶಿ ಎನ್ನುತ್ತಾರೆ. ಅಮಲಕಿ ಎಂದರೆ ನೆಲ್ಲಿಕಾಯಿ. ಇವು ಹೆಚ್ಚಾಗಿ ಬೆಟ್ಟ ಪ್ರದೇಶಗಳಲ್ಲಿ ಬಹಳಷ್ಟು ಕಂಡುಬರುತ್ತದೆ. ಇದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಎನ್ನುತ್ತಾರೆ. ಇದನ್ನು ಭೂಲೋಕದ ಅಮೃತ ಎಂದು ಹೇಳುತ್ತಾರೆ. ಆಯುರ್ವೇದಿಕ್ ಔಷಧಿಯಲ್ಲಿ ಅಧಿಕವಾಗಿ ಬಳಸುತ್ತಾರೆ. ಅಡುಗೆ ಪದಾರ್ಥಗಳಲ್ಲಿ ಇದರ ತಂಬುಳಿ, ಉಪ್ಪಿನಕಾಯಿ, ಗೊಜ್ಜು, ಚಟ್ನಿ, ಸಿಹಿಯಾದ ಜಾಮ್ ಮುಂತಾದವುಗಳನ್ನು ಮಾಡುತ್ತಾರೆ. ನಲ್ಲಿ ಶಿವನಿಗೂ ಮಹಾವಿಷ್ಣುವಿಗೂ ಪ್ರಿಯವಂತೆ. ಒಮ್ಮೆ ಲಕ್ಷ್ಮಿ ಮತ್ತು ಪಾರ್ವತಿಯರು ಶಿವ ಮತ್ತು ವಿಷ್ಣುವನ್ನ ಒಟ್ಟಿಗೆ ಪೂಜಿಸಬೇಕು ಎಂದು ಒಳ್ಳೆಯ ಸಂಕಲ್ಪದಿಂದ ಅವರಿಗೆ ಭಕ್ತಿಭಾವ ಉಕ್ಕಿ ಕಣ್ಣಿನಲ್ಲಿ ಆನಂದ ಬಾಷ್ಪ ಬಂದಿತು. ಹೀಗೆ ಇಳಿದ ಕಣ್ಣೀರ ಹನಿಯಿಂದ ನೆಲ್ಲಿಗಿಡ ಹುಟ್ಟಿತಂತೆ. ಇಬ್ಬರು ಸೇರಿ ಶಿವನನ್ನ ಮತ್ತು ವಿಷ್ಣುವನ್ನ ಒಟ್ಟಿಗೆ ಪೂಜೆ ಮಾಡಿದರು. ನೆಲ್ಲಿಗಿಡದಲ್ಲಿ ಸಾಕ್ಷಾತ್ ವಿಷ್ಣುವಿನ ಸಾನ್ನಿಧ್ಯವಿದೆ. ನಾರಾಯಣ ಎಲ್ಲಿಯೋ ಅಲ್ಲಿ ಲಕ್ಷ್ಮಿ ಎಂಬಂತೆ ಶ್ರೀ ಲಕ್ಷ್ಮಿಯು ಗಿಡದಲ್ಲಿ ನೆಲೆಸಿದ್ದಾಳೆ. ಈ ಏಕಾದಶಿಯಲ್ಲಿ ನಾರಾಯಣ ಸಹಿತ ಶ್ರೀ ಲಕ್ಷ್ಮಿ ಪೂಜೆಯನ್ನ ಮಾಡಬೇಕು. ಈ ನೆಲ್ಲಿ ಗಿಡಕ್ಕೆ ದಾತ್ರಿ ಗಿಡ ಎಂದು ಹೇಳುತ್ತಾರೆ. ಏಕಾದಶಿಗೂ ನೆಲ್ಲಿ ಗಿಡಕ್ಕೂ ಸಂಬಂಧಿಸಿದ ಏಕಾದಶಿ ಕತೆ. ತ್ರೇತಾಯುಗದಲ್ಲಿ ವಸಿಷ್ಠರು ಮಾಂಧಾತ ರಾಜನಿಗೆ ಹೇಳಿದರು. ಚಂದ್ರವಂಶದ ಶಶಿಬಿಂದು ಎಂಬ ರಾಜನ ವಂಶದಲ್ಲಿ ಬಂದ ಯಶೋಮಂತ ಚಿತ್ರಸೇನ ಎಂಬ ರಾಜನು ವೈದೇಶ ಎಂಬ ರಾಜವನ್ನ ಆಳುತ್ತಿದ್ದನು. ಇವನು ವಿಷ್ಣು ಭಕ್ತನಾಗಿದ್ದು ಏಕಾದಶಿ ವ್ರತ ನಿಷ್ಠೆಯಿಂದ ಆಚರಿಸುತ್ತಿದ್ದನು. ಇಷ್ಟೇ ಅಲ್ಲದೆ ಪ್ರಜೆಗಳು ಈ ವ್ರತವನ್ನ ಆಚರಿಸಲು ವ್ಯವಸ್ಥೆ ಮಾಡಿದ್ದನು. ನ್ಯಾಯ ನೀತಿ ಧರ್ಮದಿಂದ ಆಳುತ್ತಿದ್ದ ಇವನ ರಾಜ್ಯ ಸುಖ ಸಮೃದ್ಧಿಯಿಂದ ಕೂಡಿದ್ದು ಪ್ರಜೆಗಳು ನಿರಾತಂಕರಾಗಿದ್ದರು. ಒಮ್ಮೆ ಚಿತ್ರಸೇನ ರಾಜನು ಬೇಟೆ ಆಡಲು ಕಾಡಿಗೆ ಹೋಗಿ ಹಾದಿ ತಪ್ಪಿ ಕಾಡಿನ ಮಧ್ಯದಲ್ಲಿ ಸಿಕ್ಕಿಕೊಂಡನು. ಚಿತ್ರಸೇನ ರಾಜನನ್ನು ಗುರುತು ಹಿಡಿದ ಕಾಡಿನ ರಾಕ್ಷಸರು ಅವನನ್ನ ಬಂಧಿಸಿ ಹೊಡೆದು ಬಡಿದಾಗ ರಾಜ ಎಚ್ಚರ ತಪ್ಪಿ ಬಿದ್ದನು. ಈ ಮೊದಲೇ ರಾಕ್ಷಸರು ಕಾಡಿನಲ್ಲಿದ್ದ ಋಷಿಗಳಿಗೆ ಕಾಟ ಕೊಡುತ್ತಿದ್ದರು. ಋಷಿಗಳು ರಾಜನಲ್ಲಿ ರಕ್ಷಣೆಗಾಗಿ ಕೇಳಿದಾಗ ಚಿತ್ರಸೇನ ಅವರ ಮೇಲೆ ಯುದ್ಧ ಸಾರಿ ಅವರನ್ನೆಲ್ಲ ಓಡಿಸಿ ಋಷಿಗಳಿಗೆ ರಕ್ಷಣೆ ಒದಗಿಸಿದ್ದನು. ಹಿಂದಿನ ಸೇಡಿನಿಂದಾಗಿ ರಾಜನಿಗೆ ಈ ರೀತಿ ಹಿಂಸೆ ಕೊಟ್ಟರು. ಅವನನ್ನ ಕೊಂದು ಹಾಕಲು ಕತ್ತಿಯನ್ನ ಎತ್ತಿದರು. ಆ ಹೊತ್ತಿಗೆ ರಾಜನ ದೇಹದಿಂದ ಬೆಳಕಿನ ರೂಪದಲ್ಲಿ ಒಬ್ಬ ದೇವತೆ ಬಂದು ಆ ರಾಕ್ಷಸರನ್ನೆಲ್ಲ ಕೊಂದು ಅದೃಶ್ಯಳಾದಳು. ರಾಜನಿಗೆ ದೇವಿಯ ಸ್ಪರ್ಶದಿಂದ ಚೈತನ್ಯ ಬಂದು ಎದ್ದನು. ಸತ್ತ ರಾಕ್ಷಸರನ್ನೆಲ್ಲ ನೋಡಿದನು. ರಾಕ್ಷಸರನ್ನ ಕೊಂದು ನನ್ನನ್ನು ರಕ್ಷಿಸಿದವರು ಯಾರು ಎಂದು ಯೋಚಿಸುವಾಗ ಎದುರಿಗೆ ಇದ್ದ ಒಂದು ನಲ್ಲಿ ಗಿಡದಿಂದ ಅಶರೀರವಾಣಿ ಕೇಳಿತು. ರಾಜ, ನೀನು ಇಷ್ಟು ವರ್ಷಗಳಿಂದ ಶ್ರದ್ಧೆ ಹಾಗೂ ಭಕ್ತಿಯಿಂದ ಏಕಾದಶಿ ಆಚರಣೆ ಮಾಡುತ್ತಾ ಬಂದಿದ್ದೆ. ಇದರಿಂದ ಶ್ರೀ ಮಹಾವಿಷ್ಣುವು ಸಂತುಷ್ಟಗೊಂಡು ಅವನೇ ಬಂದು ಈ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ್ದಾನೆ. ನೆಲ್ಲಿ ಗಿಡದಲ್ಲಿ ಮಹಾವಿಷ್ಣುವಿನ ಧನ್ವಂತರಿ ಸಾನ್ನಿಧ್ಯವಿದೆ ಮತ್ತು ಲಕ್ಷ್ಮಿ ನೆಲೆಸಿದ್ದಾಳೆ ಎಂದು ಹೇಳಿತು. ಇದನ್ನು ಕೇಳಿದ ರಾಜನು ಹರ್ಷಚಿತ್ತನಾಗಿ ರಾಜ್ಯಕ್ಕೆ ಮರಳಿದನು. ಆಗ ಪಾಲ್ಗುಣ ಮಾಸದ ಶುಕ್ಲ ಪಕ್ಷ ಏಕಾದಶಿ ತಿಥಿ ಬಂದಿತ್ತು. ರಾಜನು ಇನ್ನಷ್ಟು ಸಂತೋಷದಿಂದ ನೆಲ್ಲಿ ಗಿಡದ ಜೊತೆ ನಾರಾಯಣ ಸಹಿತ ಮಹಾಲಕ್ಷ್ಮಿಯನ್ನ ಪೂಜಿಸಿ ಏಕಾದಶಿ ವ್ರತವನ್ನ ಭಕ್ತಿಯಿಂದ ಆಚರಿಸಿದನು. ಏಕಾದಶಿ ರಾತ್ರಿ ತನ್ನ ಕುಟುಂಬ ಹಾಗೂ ಆಸ್ಥಾನದ ಬಳಗದೊಂದಿಗೆ ಉದ್ಯಾನವನದಲ್ಲಿ ನೆಲ್ಲಿ ಗಿಡದ ಮುಂದೆ ವಿಷ್ಣುವಿನ ಸ್ಮರಣೆ, ಭಜನೆ, ಸತ್ಸಂಗ ಮಾಡುತ್ತಾ ಜಾಗರಣೆ ಮಾಡಿದನು. ಕಾಲಾನಂತರ ವೈಕುಂಠ ಸಾನ್ನಿಧ್ಯವನ್ನ ಹೊಂದಿದನು. ಅಂದು ಜಾಗರಣೆ ಮಾಡಿದ ರಾತ್ರಿ ಒಬ್ಬ ಬೇಟೆಗಾರ ಬೇಟೆ ಮುಗಿಸಿ ಕಾಡಿನಿಂದ ವಾಪಸ್ಸು ಬರುತ್ತಿದ್ದನು. ಅರಮನೆ ಉದ್ಯಾನದಲ್ಲಿ ರಾಜಪರಿವಾರ ಮಾಡುತ್ತಿದ್ದ ಏಕಾದಶಿ ವ್ರತ ಜಾಗರಣೆಯನ್ನ ಕುಳಿತು ನೋಡಿದ್ದರಿಂದ ಅವನ ಮನಸ್ಸು ಪರಿವರ್ತನೆಯಾಗಿ ಬೇಟೆಯನ್ನ ನಿಲ್ಲಿಸಿದನು ಮತ್ತು ಏಕಾದಶಿ ವ್ರತ ಆಚರಣೆ ಮಾಡುತ್ತಾ ಬಂದನು. ಕಾಲಕ್ರಮೇಣ ಮರಣ ಹೊಂದಿ ವೈಕುಂಠವನ್ನ ಸೇರಿದನು. ಹೀಗಾಗಿ ಪ್ರತಿಯೊಬ್ಬರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡುವ ಪಾಪಗಳಿಗೆ, ಪೂರ್ವ ಕರ್ಮಗಳಿಗೆ ಧರ್ಮ ಮಾರ್ಗದಿಂದ ನಡೆಯುವುದೇ
ಸುಲಭ ಉಪಾಯ. ಈ ಸಲ ಏಕಾದಶಿ 27/2/2026 ಶುಕ್ರವಾರ ಬಂದಿದೆ. ಅದು 26ನೇ ತಾರೀಕು ಮಧ್ಯರಾತ್ರಿಯಿಂದಲೇ ಆರಂಭವಾಗುತ್ತದೆ. ಇದನ್ನು ಅಮಲಕಿ ಎಂದು ಕರೆಯುತ್ತಾರೆ. ಅಮಲಕಿ ಎಂದರೆ ನಲ್ಲಿಕಾಯಿ. ಇಂದು ನಲ್ಲಿ ಗಿಡದ ಆರಾಧನೆ. ನಲ್ಲಿಕಾಯಿ ತುರಿದು ನೀರಿಗೆ ಹಾಕಿಕೊಂಡು ಸ್ನಾನ ಮಾಡುವುದು, ನೆಲ್ಲಿಕಾಯಿ ದಾನ ಮಾಡುವುದು, ನೆಲ್ಲಿಕಾಯಿಯ ದೀಪಾರಾಧನೆ ಮಾಡುವುದು ಪ್ರಮುಖವಾದದ್ದು. ಇದರ ಕುರಿತು ಇನ್ನೊಂದು ಪುರಾಣ ಕತೆ. ಬ್ರಹ್ಮನು ವಿಷ್ಣುವಿನ ನಾಭಿಯಿಂದ ಹುಟ್ಟಿದಾಗ ಆಶ್ಚರ್ಯದಿಂದ ಸುತ್ತಲೂ ನೋಡಿದನು. ಅವನಿಗೆ ತನ್ನ ಹುಟ್ಟಿನ ಬಗ್ಗೆ, ಅಸ್ತಿತ್ವದ ಬಗ್ಗೆ ಮುಂದೆ ಏನು ಮಾಡಬೇಕು ಎಂದು ಗೊತ್ತಾಗದೆ ಕಠಿಣ ತಪಸ್ಸು ಮಾಡಿದನು. ಬ್ರಹ್ಮನ ತಪಸ್ಸಿಗೆ ಶ್ರೀಹರಿ ಬ್ರಹ್ಮನ ಮುಂದೆ ಪ್ರತ್ಯಕ್ಷನಾದನು. ಬ್ರಹ್ಮನಿಗೆ ತನ್ನನ್ನು ಸೃಷ್ಟಿಸಿದ ಸೃಷ್ಟಿಕರ್ತನನ್ನು ನೋಡಿ ಆನಂದ ಬಾಷ್ಪ ಸುರಿಸುತ್ತಾನೆ. ಹಾಗೆ ಬಂದ ಬ್ರಹ್ಮನ ಕಣ್ಣೀರ ಹನಿ ಭೂಮಿಯ ಮೇಲೆ ಬಿದ್ದು ಒಂದು ಗಿಡವಾಯಿತು. ಅದೇ ದಾತ್ರಿ ಅಥವಾ ನೆಲ್ಲಿ ಗಿಡ ಹುಟ್ಟಿತಂತೆ. ನೆಲ್ಲಿ ಗಿಡ ನೋಡಿದ ಮಹಾವಿಷ್ಣು ಬ್ರಹ್ಮನಿಗೆ ಹೇಳಿದ, ಈ ಗಿಡ ನಿನ್ನ ಕಣ್ಣೀರಿನಿಂದ ಹುಟ್ಟಿದೆ. ಆದ್ದರಿಂದ ಇದು ನನಗೆ ಪ್ರಿಯವಾದ ನೆಲ್ಲಿ ಗಿಡ. ನೆಲ್ಲಿಕಾಯಿಗಳು ನನಗೆ ತುಂಬಾ ಪ್ರಿಯವಾದವು. ಅಲ್ಲದೆ ಇಂದು ಏಕಾದಶಿ ದಿನವಾಗಿದೆ. ಯಾರು ಅಮಲಕಿ ಗಿಡವನ್ನ ಪೂಜೆ ಮಾಡಿ ಏಕಾದಶಿ ವ್ರತವನ್ನ ಆಚರಿಸುತ್ತಾರೋ ಶುಭ ಫಲಗಳು ದೊರೆಯುತ್ತದೆ. ಅವರಿಗೆ ಮೋಕ್ಷ ಮತ್ತು ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ವಿಷ್ಣು ಹೇಳಿದನು. ಅಲ್ಲದೆ ಅಂದು ಮಹಾಲಕ್ಷ್ಮಿಯ ವಿಶೇಷ ವಾರ ಶುಕ್ರವಾರವೂ ಬಂದಿದೆ. ಈ ಕಾರಣ ಲಕ್ಷ್ಮೀನಾರಾಯಣರ ಪೂಜೆ ಮಾಡಿ ಏಕಾದಶಿ ವ್ರತವನ್ನ ಅವರವರ ಅನುಕೂಲಕ್ಕೆ ತಕ್ಕಂತೆ ಆಚರಿಸಬೇಕು. ಇದರಿಂದ 1000 ಗೋದಾನ ಮಾಡಿದ ರಾಜಸೂಯ ಯಾಗದ ಫಲ ದೊರೆಯುತ್ತದೆ. ನೆಲ್ಲಿ ಗಿಡಕ್ಕೆ ಪೂಜೆ ಮಾಡಿ ಲಕ್ಷ್ಮಿಗೆ ಪ್ರಿಯವಾದ ನೆಲ್ಲಿಕಾಯಿ ತುಪ್ಪದ ಹೂಬತ್ತಿ ಇಟ್ಟು ದೀಪ ಹಚ್ಚಬೇಕು. ಇದು ವಿಷ್ಣುವಿಗೆ ಪ್ರಿಯವಾದದ್ದು. ನೆಲ್ಲಿಕಾಯಿ ಆರತಿ ಮಾಡಬೇಕು. ಆರತಿ ತಟ್ಟೆಗೆ ಸ್ವಲ್ಪ ಅಕ್ಕಿ ಹಾಕಿ 5 ನೆಲ್ಲಿಕಾಯಿಯನ್ನ ಮೇಲ್ಭಾಗ ಕೆಳಭಾಗ ಸ್ವಲ್ಪ ಕತ್ತರಿಸಿದರೆ ಸಮತಟ್ಟಾಗುತ್ತದೆ. ಇಂಥ 5 ನೆಲ್ಲಿಕಾಯಿಯ ಮೇಲೆ ತುಪ್ಪದಲ್ಲಿ ಅದ್ದಿದ ಜೋಡಿ ಹೂಬತ್ತಿ ಇಟ್ಟು ಅಕ್ಕಿ ಹಾಕಿದ ಆರತಿ ತಟ್ಟೆಯಲ್ಲಿ 2 ನೆಲ್ಲಿಕಾಯಿ ಮೇಲೆ ಮತ್ತೆ 2 ಕೆಳಗೆ ಮಧ್ಯದಲ್ಲಿ 1 ಇರುವಂತೆ ಜೋಡಿಸಿ ಆರತಿ ಮಾಡಿದರೆ ವಿಷ್ಣುವಿಗೆ ಪ್ರಿಯವಾಗುತ್ತದೆ. ಈ ದಿನ ಕುದಿಯುವ ನೀರಿನಲ್ಲಿ ಸ್ವಲ್ಪ ಬೇಯಿಸಿದ ನೆಲ್ಲಿಕಾಯಿ ತುರಿದು ಅಥವಾ ಹೋಳು ಮಾಡಿ ಅದಕ್ಕೆ ಬೆಲ್ಲ, ತುಪ್ಪ, ಕೊಬ್ಬರಿ ತುರಿ ಸೇರಿಸಿ ನೈವೇದ್ಯ ಮಾಡಿದರೆ ಒಳ್ಳೆಯದು. ನೆಲ್ಲಿಕಾಯಿ ಬೇಯಿಸಿದ ನೀರಿಗೆ ಬೆಲ್ಲ ಹಾಕಿಕೊಂಡು ಕುಡಿದರೆ ಆರೋಗ್ಯಕ್ಕೂ ಮತ್ತು ಏಕಾದಶಿ ವ್ರತಕ್ಕೂ ಒಳ್ಳೆಯದು. ಆರತಿ ಮಾಡಿದ ನೆಲ್ಲಿಕಾಯಿಗಳನ್ನು ಸ್ವಲ್ಪ ಒಣಗಿಸಿ ಬಿಸಿ ಮಾಡಿದ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿಕೊಂಡು ಪ್ರತಿದಿನ ಮುಖ, ಕೈ, ಕಾಲುಗಳಿಗೆ ಹಚ್ಚಿ ಸ್ನಾನ ಮಾಡಿದರೆ ಸಣ್ಣ ತುರಿಕೆ ಗಾಯಗಳು ವಾಸಿಯಾಗುತ್ತದೆ. ಇಂಥ ಅಪರೂಪದ ನೆಲ್ಲಿ ಅಥವಾ ಬೆಟ್ಟದ ನೆಲ್ಲಿ ಗಿಡ ಮಹಾವಿಷ್ಣುವಿಗೂ ಶಿವನಿಗೂ ಪ್ರಿಯವಾದದ್ದು ಮತ್ತು ಲಕ್ಷ್ಮೀ ಪಾರ್ವತಿಯರು ಜೊತೆಯಾಗಿ ಸೇರಿ ಪೂಜಿಸಿದ ಪವಿತ್ರ ನೆಲ್ಲಿ ಗಿಡವಾಗಿದೆ. ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನೆಲ್ ಮತ್ತೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ.